ರಘುಪತಿ, ನೀನು ನನ್ನ ಹಳೆಯ ಸ್ನೇಹಿತ ಅಂತ ಪ್ರೀತಿಯಿಂದ ಕೇಳಕತ್ತೇನೆ. ಸುಮ್ಮನೆ ನಿನ್ನ ಶಿಕ್ಷಣ ಸಂಸ್ಥೆಯ ಎಲ್ಲ ಅಧಿಕಾರ ಮತ್ತು ಅಧ್ಯಕ್ಷ ಸ್ಥಾನವನ್ನು ಬಿಟ್ಟು ಕೊಟ್ಟು ಬಿಡು. ಬೆಲೆ ಗೊತ್ತೇನೋ ನಿನಗೆ? ಸ್ನೇಹ ಸಂಬಂಧ ಅಂದರೆ ಜೀವಕ್ಕೆ ಜೀವ ಕೊಡೋದು, ಆದ್ರೆ ನಿನ್ನ ಈ ಸ್ನೇಹ ಜೀವ ತೆಗೆಯೋದು. ಕ್ರೂರಿತನ ಮೆರೆದು ಮಾನ ಬಿಟ್ಟು ನನ್ನನ್ನು ಈ ಸ್ಥಿತಿಗೆ ತಂದು ಅಂತ ಅಂದುಕೊಂಡಿರ್ಲಿಲ್ಲ. ನೀನು ಮನುಷ್ಯನೇ ಅಲ್ಲ, ರಾಕ್ಷಸ. ರಾಕ್ಷಸ ಅಂತೀಯ? ಅಂದರೂ ಪರವಾಗಿಲ್ಲ, ಬೇಗ ಈ ರಾಜೀನಾಮೆ ಪತ್ರಕ್ಕೆ ಸಹಿ ಹಾಕಿ ಕೊಟ್ಟು ಬಿಡು. ಮುಂದಿನ ಅಧ್ಯಕ್ಷ ಇವನೇ ಎಂದು ಅಪ್ಪಣೆ ಕೊಟ್ಟು ಬಿಡು. ಕಪಾಲಿ, ಬೇಗ ಸಹಿ ಮಾಡಿಸ್ಕೊಳ್ಳೋಣ ಕೈಯಿಂದ. ಬೆಟ್ಟ, ನನ್ನನ್ನು ಬಿಟ್ಟು ಬಿಡು. ನಾನು ಒಬ್ಬನೇ ಮಗ, ಒಬ್ಬನೇ ಮಗಳು. ಅವರು ಅಣ್ಣ ನೀರಿಲ್ಲದೆ ಅಳುತ್ತಿದ್ದಾರೆ. ಬಿಟ್ಟು ಬಿಡು ನನ್ನನ್ನು. ನನ್ನ ಕೆಲಸ ಇನ್ನೂ ಮುಗಿದಿಲ್ಲ ಗೆಳೆಯ. ಅಣ್ಣ ನೀರು ಇರಲಾರ್ದ ಅಳಾಕತ್ತ ನಿನ್ನ ಮಕ್ಕಳ ಜೀವನ ಪೂರ್ತಿ ನಗಬೇಕಂದ್ರ ನಿನ್ನ ನನ್ನ ಜಂಟಿಯಲ್ಲಿ 40 ಎಕರೆ ಶುಗರ್ ಫ್ಯಾಕ್ಟರಿ ಕಟ್ಟೋ ಜಾಗವನ್ನ ನನ್ನ ಹೆಸರಲ್ಲೇ ಖರೀದಿ ಕೊಟ್ಟನಂತ ಬರೆದು ಕೊಡು. ಇಲ್ಲ ನಿನ್ನ ಮಕ್ಕಳ ಜೀವನ ಪೂರ್ತಿ ಆಗಬೇಕಾಗುತ್ತದೆ. ಎಚ್ಚರ. ಎಲ್ಲ ಮೋಸಗಾರ ಬೆಟ್ಟ, ಅದಕ್ಕೂ ಕೈ ಹಾಕಿದೆಯಾ? ನಾನು ನಿನ್ನನ್ನು ಸ್ವಂತ ತಮ್ಮನಂತೆ ಕಾಣುತ್ತಿದ್ದೆ. ನೀನು ಮಿತ್ರದ್ರೋಹಿ. ನಾನು ಸಹಿ ಮಾಡಲಾರ. ಆರು ದಕ್ಷಿಣದಲ್ಲಿ ತೆಗೆದಿನ ಮಗನ ನಿನ್ನ ಪ್ರಾಣನ. ಎಂತ ಮೋಸದ ಮಾತಾಡ್ತೀವೋ ಬೆಟ್ಟ. ಅಧಿಕಾರದ ಆಸೆಗಾಗಿ ನನ್ನ ಪ್ರಾಣ ತೆಗೆದಿಯಾ? ಕೃಷ್ಣ ಸುಧಾಕರ ಚರಿತ್ರೆಯನ್ನು ತಿಳಿದು ಯಾಕೆ ಆಸ್ತಿ ಸಂಪತ್ತಂತ ಪಡ್ಕೊಂತೀಯ? ನನ್ನಿಂದಲೇ ಅನೇಕ ಆಸ್ತಿ ಸಂಪತ್ತನ್ನು ಗಳಿಸಿ ನನ್ನ ಪ್ರಾಣ ತೆಗೆಯಲು ಮುಂದಾದೆಯಾ? ತಾರ ಬಾಂಡನ್ನು ಸಹಿ ಹಾಕಿ ಕೊಡುತ್ತೇನೆ. ಈ ಸಹಿ ಬರೀ ಸಹಿ ಮಾತ್ರ ಅಲ್ಲ, ಈ ನಿನ್ನ ಪಶ್ಚಾತ್ತಾಪದ ನಾಂದಿ ಆಡುವ ಸಹಿ. ನೆನಪಿರಲಿ, ನಾನಿನ್ನ ಜೀವಂತವಾಗಿ ಬಿಟ್ರಲ್ಲ ಪಶ್ಚಾತ್ತಾಪದ ವಿಷಯ. ಎಲ್ಲ ಮಿತ್ರದ್ರೋಹಿ ಬೆಟ್ಟ, ಆರಾಮ್ ಕೋರ್. ಇದು ಮೋಸದ ಮಾತಲ್ಲ ಗೆಳೆಯ. ಕಾಸು ಕಾಸು ಹೊಕ್ಕಾಗ ಇಡೀ ಜಗತ್ತಿಗೆ ಬೆಳಗಬೇಕಾದ ವಿಷಯ. ಮಗನ ಅಮ್ಮ ಸುಧಾಕರ, ಕಾವೇರಿ, ಎಲ್ಲ ಮೋಸಗಾರ ಬೆಟ್ಟ. ಆಸ್ತಿ ಆಸೆಗಾಗಿ ನನ್ನ ಪ್ರಾಣ ತೆಗೆದೆಯಾ?
ಹಳ್ಳಿ ಹುಡುಗ ಬೆಳ್ಳಿ ಕಡಗ ನಂತೆ ಮಿಂಚಿ ನನ್ನ ತಮ್ಮ ಬಜರಂಗಿ ನಿನ್ನ ರಕ್ತ ಕುಡಿಯದೆ ಬಿಡಲಾರ. ನೆನಪಿರಲಿ ಆಸೆ ದುರಾಸೆ ಶ್ರೀಮಂತನಾಗಬೇಕೆಂಬ ಲಾಲಾಸೆ ಬಜರಂಗಿ ಅತಿಯಾದ ಬಲವನ್ನು ತಪ್ಪನೆಯಲ್ಲಿ ನಾನು ಜೀವಂತ ಸಮಾಧಿ ಮಾಡ್ತೀಯ ಮಗನ ಆಗ್ಲಿ ಹೋಗೋಣ. ನನಗೆ ಜಿದ್ದು ಹಾಕಿವರು ನಿನ್ನನ್ನು ನಿನ್ನ ಸಂಸಾರವನ್ನು ನುಚ್ಚು ನೂರು ಮಾಡಿ ಅದೇ ರೊಚ್ಚಿನಲ್ಲಿ ನಿನ್ನನ್ನು ಕೊಚ್ಚಿ ಹಾಕಿ ಇಡೀ ನಾಡಿಗೆ ನಾ ತೊರೆಯಾಗಿ ಮೇಲಿದ್ದಿದ್ರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ಪಟ್ಟ ಏನು ಬೆಟ್ಟಪ್ಪ ಈ ರಘುಪತಿಯ ಕೆಲಸ. ಈಗ ಬಂದ್ಯಾ ಎಲ್ಲ ಎಡವಟ್ಟಾಗುತ್ತಲೇ ಕಪಾಲಿ. ಪರಮ ಸ್ನೇಹಿತನನ್ನು ಕೊಂದಿದ್ದು ಅಪರಾಧವಲ್ಲವೇ ಬೆಟ್ಟಪ್ಪ? ಪರಮ ಸ್ನೇಹಿತ ನಿಜ, ಆದರೆ ನೀನು ನನ್ನೊಂದಿಗೆ ಈ ವಿಷಯವನ್ನು ಗೌಪ್ಯವಾಗಿತ್ತು ನನ್ನ ನಿನ್ನ ಸ್ನೇಹ ಸಂಬಂಧವನ್ನು ಇನ್ನೂ ಚಿರಕಾಲವಾಗಿ ಬೆಳೆಸುವುದ. ಆದರೆ ಮುನಿರತ್ನ, ನಾ ಗಳಿಸಿದ ಪ್ರತಿಯೊಂದು ಆಸ್ತಿಗಳಿಗೂ ನಿನಗೊಂದು ಪಾದ ವಿಚಾರ ಮಾಡ. ಐ ಆಮ್ ಫುಲ್ ಹ್ಯಾಪಿ. ಓಕೆ ಬಿಟ್ಟಪ್ಪ, ಓಕೆ. ರೋಗಿ ಬಯಸಿದ್ದು ಅದೇ, ಡಾಕ್ಟರ್ ಹೇಳಿದ್ದು ಅದೇ, ನನಗೆ ಬೇಕಾಗಿರೋದು ಅದೇ. ಕಪಾಲಿ, ಆದಷ್ಟು ಬೇಗ ಈ ಶವನ ನೆಲಮನೆಯಾಗ ಹಾಕಿ ಹೋಗದು ಬಿಡ. ನೆನಪಿರ್ಲಿ, ನನ್ನ ನಿನ್ನ ಇವನ್ನ 3 ಮಂದಿ ಬಿಟ್ಟು ಮತ್ತಾರಿರ ಗೊತ್ತಾದ್ರೆ ಹುಷಾರ. ಆಯ್ತು ಗೌಡ್ರಿ, ಆಯ್ತು. ಕಪಾಲಿ, ಆ ಹೆಣ ಹೋಗೋದು ಬಾ. ಮುನಿರತ್ನ ಬಾ, ನಿನ್ನ ಭಾಗ ನಿನ್ನ ಕೊಡ್ತೇನಪ್ಪ. ರಾಷ್ಟ್ರಕ್ಕೆ ಒಬ್ಬನೇ ಪ್ರಧಾನಿ, ಅವರು ನರೇಂದ್ರ ಮೋದಿ ಆಗಿರಬೇಕು. ರಾಜ್ಯಕ್ಕೆ ಒಬ್ಬನೇ ಮುಖ್ಯಮಂತ್ರಿ PS ಯಡಿಯೂರಪ್ಪನವರಾಗಿರ್ಬೇಕು. ಆದ್ರ ಯಾವತ್ತಿಗೂ ನಮ್ಮ ಬಸವನಗರ ಮತಕ್ಷೇತ್ರಕ್ಕ ನಮ್ಮ ಆಗಿರ್ಬೇಕು. ಹಂಗ ಇಡೀ ನಮ್ಮ ರೋಣ್ಯಾರ್ಕೆಲ್ಲ ಒಬ್ಬನೇ ಅಲ್ಲ. That is one and only ರಾಜ್ಗೌಡ, ನಮ್ಮ ರಾಜ್ಗೌಡ.
Tanta tonta, di la credi.